ನಿನ್ನ ಮಾತು ದಿಟ ಶಿವರಾಮ. ಈಗ ನಮ್ಮ ವಿದ್ಯಾ ತವ್ರಿಗೋಗಿ ಬಂದ್ಲಲ್ಲ, ಅದಕ್ಕೆ ಈ ಬದಲಾವಣೆ. ಏ ಅಮ್ಮಿ, ಹಂಗೇನಾದ್ರು ಆಸೆ ಇದ್ರೆ ಹೇಳ್ಬೇಕು ತಾನೆ, ಹಂಗೆಲ್ಲ ಮುಚ್ಚಿಟ್ಕೊಂಡು ಆದದೆ. ನೋಡು, ನಿಂಗೆ ಎಲ್ಲಾರ ಹೋಗ್ಬೇಕು, ಏನಾರ ತಿನ್ಬೇಕು ಅಂತಿದ್ರೆ ನಂತ ಹೇಳು, ನಾನು ವ್ಯವಸ್ಥೆ ಮಾಡ್ತೀನಿ. ನೋಡು, ನೀನು ಮತ್ತೆ ನೀನು ಹೊಟ್ಟೆಲಿರೋ ನಮ್ಮ ಹೂನ್ ಬಿಟ್ರೆ ಅದಕ್ಕಿನ್ನ ದೊಡ್ಡದಿನ್ ಯಾವುದು ಇಲ್ಲ ನಂಗೆ. ನಾ ಹೇಳಿದ್ದು ಅರ್ಥ ಆಯ್ತಲ್ವೇನಮ್ಮಿ? ಅರ್ಥ ಆಯ್ತು ಗೌಡ್ರೆ. ಚಿತ್ರಕ, ಹೊಟ್ಟೆ ಮುಂದಕ್ಕೆ ಬಂದಿಲ್ಲ, ಮಗಿನ ಬೆಳವಣಿಗೆ ಆದದೋ ಇಲ್ವೋ ಅಂತ ಅಂದ್ಬಿಟ್ಟು ಚಿಂತೆ ಮಾಡ್ತಿದ್ದಲ್ಲ, ನೋಡೀಗ ನಮ್ಮವ್ವ ಏಟ್ ಚಂದಾಗಿ ಬೆಳವಣಿಗೆ ಆಗೋಳೆ ಅಂತವ. ಅಲ್ಲ, ಈ ರತ್ನ ಮತ್ತೆ ಚೆಲುವ ಇದ್ಯಾಕೆ ಕಳ್ರಂಗೆ ಮುಖವ ಗುಪ್ಪಟ್ಟೆ ಮಾಡ್ಕೊಂಡವ್ರಲ್ಲ? ಲೇ ಮಗ, ವಿದ್ಯಾ ಈಗ ತಾನೆ ಕಾರಲ್ಲಿ ಬಂದು ಸುಸ್ತಾಗೋಳೆ, ಅಂಥದ್ರಲ್ಲಿ ನಿಲ್ಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಕರ್ಕೊಂಡೋಗಿ ಬಸಿ ರೆಸ್ಟ್ ಮಾಡಕ್ಕೆ ಹೇಳಿ. ಸರಿಯಪ್ಪ, ಬರಮ್ಮಿ. ನಿಧಾನ. ಅಯ್ಯೋ, ನಮ್ಮ ಅತ್ತೆ ಬೇರೆ ವಿದ್ಯಕ್ಕ ಹೋಯ್ತಾ ಇರೋದನ್ನೇ ನೋಡ್ತಾವ್ರಲ್ಲ, ಅವ್ರಿಗೇನಾರು ವಿದ್ಯಕ್ಕನ ಮೇಲೆ ಅನುಮಾನ ಬಂದಿರ್ಬೋದಾ? ನೋಡಿದ್ಯಾ ರತ್ನ, ನಮ್ಮ ಭದ್ರ ಅದಕ್ಕೆ ಅವಳನ್ನ ಎಲ್ಗೂ ಕಳಿಸ್ಕೊಡಕ್ಕಿಲ್ಲ ಅನ್ನೋದು. ಒಂದು ವಾರ ಅಲ್ಲಿ ನನ್ನ ನಮ್ಮಿ ಏನು ಮಾಡ್ತಿದ್ದಾಳೋ, ನನ್ನ ಮಗಳು ಹೆಂಗಿದ್ದಾಳೋ ಅನ್ನೋದೇ ಅವನಿಗೆ ಚಿಂತೆ ಆಗೋಗಿತ್ತು. ನೋಡಿ, ಚೊಚ್ಚಲವ್ರಿಗೆ ತವ್ರ ಮನೇಲಿ ಆಗಬೇಕು ಅನ್ನೋ ಸಂಪ್ರದಾಯ ಇರ್ಬೋದು, ಆದರೆ ನನ್ನ ಸೊಸೆನ ನಿಮ್ಮ ಮಟ್ಟಿಗೆ ಕಳ್ಸ್ಕೊಡಕ್ಕಿಲ್ಲ. ಯಾಕೆ ಅಂದರೆ ಅವಳಲ್ಲಿಗೆ ಹೋಗ್ಬಿಟ್ರೆ ನನ್ನ ಮಗ ಇಲ್ಲಿ ಒಬ್ಬನೇ ಒದ್ದಾಡ್ತಾ ಇರ್ತಾನೆ, ಅದನ್ನು ನನ್ನ ಕಣ್ಣಿಂದ ನೋಡೋಕೆ ಹಾಕಿಲ್ಲ. ಹಂಗಾಗಿ ನಾನು ನಿಮ್ಮ ಮಗಳನ್ನ ನಿಮ್ಮ ಮಟ್ಟಿಗೆ ಕಳ್ಸ್ಕೊಡಕ್ಕಿಲ್ಲ. ನೀವು ಬೇಸರ ಮಾಡ್ಕೋಬೇಡಿ, ಬೇಕಾದರೆ ಆಗಾಗ ಬಂದು ನೋಡ್ಕೊಂಡು ಹೋಗ್ತಾ ಇರಿ. ನೀವು ಹೆಂಗೆ ಹೇಳ್ತೀರೋ ಹಂಗೆ ಆಗಲಿ ಗೌಡ್ರೆ. ರತ್ನಿ, ಊಟ ಮಾಡ್ಕೊಂಡೋಗಿ. ಇಲ್ಲ ಅವರೇ, ಊಟ ಮಾಡಿನೇ ಹೊಂಟಿದ್ದು. ಸರಿ ಬೀಗ್ರೆ, ನಾವಿನ್ನು ಹೋಗಿದ್ದು ಬರ್ತೀವಿ. ಅವರೇ, ನಾವಿನ್ನು ಹೋಗಿದ್ದು ಬರ್ತೀವಿ. ಒಳ್ಳೇದಾಗ್ಲಪ್ಪ, ಶಿವರಾಮ ಹೇಳ್ದಂಗೆ ಅವಾಗವಾಗ ಬತ್ತಾ ಇರಿ. ಸರಿ ಅವರೇ, ಸರಿ, ಒಳ್ಳೇದು, ಹೊರಟು ಬನ್ನಿ. ಏನವ ಇದು? ನಾವೊಂದು ಅಂದ್ಕೊಂಡ್ರೆ ಇಲ್ಲೇ ಏನು ಆಗ್ತಾ ಇದೆ? ಅವಳಿಗೆ ಹೊಟ್ಟೆ ಜೊತೆಗೆ ಬಸ್ರಿ ಲಕ್ಷಣನೂ ಬಂದೈತೆ ಅಂದಮೇಲೆ ಅವಳು ಬಸ್ರಿನೇ ಇರಬೇಕು ಕಣವ. ಇಲ್ಲ, ಇಲ್ಲಿ ಏನೂ ಆಗತ್ತೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ, ಆದರೆ ಅದೇನು ಅಂತ ಗೊತ್ತಾಯ್ತಾ ಇಲ್ಲ. ಅಮ್ಮೇ, ಅಮ್ಮೇ, ಓ ಇಲ್ಲಿದ್ಯಾ? ಗೌಡ್ರೆ, ಯಾಕ ಜೋರ ಕೂಕೊಂಡ್ ಬರ್ತೀರಾ ನೀವು? ಏಟ್ ದಿಗಿಲ್ ಬಿದ್ದೆ ಗೊತ್ತೇ? ಏ ಅಮ್ಮೇ, ಕೂಸಿಗೆ ನಾನು ಹಿಂಗೆ ಕೂಗ್ತಾ ಇರೋದು, ಅದಕ್ಕೆ ನೀನ್ ಯಾಕೆ ದಿಗ್ಲು ಬಿದ್ದೆ? ಅಮ್ಮೇ, ಈ ದಿನದ ನಮ್ ನಿರೀಕ್ಷೆ ಇವತ್ ಫಲ ಕೊಟ್ಟದೆ. ನೀನ್ ಈ ತರ ನೋಡ್ತಾ ಇರೋದಕ್ಕೆ ನನ್ ಮನ್ಸು ತುಂಬೋಗದೆ ಕಣಮ್ಮೆ. ಇವತ್ ನನ್ ಸಂತೋಷಕ್ಕೆ ಪಾರ್ವೇ ಇಲ್ಲ ಬಿಡು. ನೋಡಮ್ಮೆ, ನಿಂಗೆ ಈ ತರ ಹೊಟ್ಟೆ ಬಂದು ನಿನ್ ಮುಗ್ದಲ್ಲಿ ಬಸ್ರಿ ಕಳೆ ಎತ್ ಕಾಣ್ತಾ ಇರೋದನ್ನ ನೋಡ್ತಾ ಇದ್ರೆ ನಮ್ಮ ಅವ್ವನೇ ನಮ್ಮ ಹೊಟ್ಟೆ ಒಳಗ್ ಬಂದ್ಬಿಟ್ಲು ಅನ್ನೋಷ್ಟು ಖುಷಿ ಆಯ್ತಾ ಇದೆ.
ಇದ್ಯಾಕಮ್ಮಿ ಈಟೊಂದು ಎದುರ್ಕತಾ ಇದ್ದಿ? ನಾನು ನನ್ನ ಮಗಳನ್ನ ಮುಟ್ಟು ನೋಡೋಣ ಅಂತ ಬಂದೆ. ಆಟೆಯ? ಗೌಡ್ರೆ ಅದು ಯಾಕಮ್ಮೆ ನಾನು ನನ್ನ ಮಗಳನ್ನ ಮುಟ್ಟು ನೋಡಬಾರ್ದೆ? ಈಗಲೇ ಹಿಂಗೆಲ್ಲವ ಮುಟ್ಬಾರ್ದು ಅಂತ ಕಂಡೀಷನ್ ಆಗ್ತಾ ಇದೆಯಾ? ಅದೆಲ್ಲ ನಡೆಯಕ್ಕಿಲ್ಲ. ನಾನು ಮುಟ್ಟು ನೋಡಲೇಬೇಕು. ಮುಟ್ಟು ನೋಡ್ತೀನಿ ಕಣಮ್ಮೆ. ಏನ್ ಮಾಡ್ತಿದ್ಯಾ ಮೀನಾಕ್ಷಿ? ನಾನು ನಿಮ್ಮಪ್ಪ ಮಾತಾಡ್ತಾವ್ನಿ, ನೀನ್ ಕೇಳಿಸ್ತದೆ ತಾನೇ? ಮಗಳೇ, ನೀನ್ ಹೊರಗ್ ಬಂದ್ರೆ ಸಾಕು. ಈಟ್ ದಿನ ಬರೀ ಬಾಯಿ ಮಾತಲ್ಲೇ ಹೇಳ್ತಿದ್ದಿ ಪಿರುತಿನೆಲ್ಲ ಮುತ್ತಲ್ಲೇ ಹೇಳ್ಬೇಕು ಅಂತ ಕಾಯ್ತಾವ್ನಿ. ಅಮ್ಮನ ಹೊಟ್ಟೆಯಿಂದ ಬಿರ್ನೆ ಬಂದ್ಬಿಡು ಮಗಳೇ. ಆಮೇಲೆ ನೀನು ಅಮ್ಮನ ಹೊಟ್ಟೆಲಿ ಯಾವಾಗ್ಲೂ ಖುಷಿಯಾಗೇ ಇರ್ಬೇಕು. ಏನೇ ಆಸೆ ಇದ್ರು ಅಮ್ಮನ್ ತಾವ್ ಹೇಳು. ಅಮ್ಮ ನಂಗೆ ಹೇಳ್ತಾಳೆ, ನಾನು ಅದನ್ನೆಲ್ಲ ತೀರಿಸ್ತೀನಿ. ಆಯ್ತೇ? ಅಮ್ಮೆ, ಹಿಂಗ್ ಕೇಳಿದ್ನ ಕೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ಏನಾದ್ರೂ ಬೈಕೆ ಇದ್ರೆ ನಂತ ಕೇಳು. ಅದ್ ಎಷ್ಟೇ ಕಷ್ಟ ಆದ್ರೂ ನಾನ್ ತೀರಿಸ್ತೀನಿ. ಮಾತಾಡಮ್ಮೆ, ಏನಾದ್ರೂ ಇದ್ರಿ ಹೇಳಮ್ಮೆ. ಇಲ್ಲ ಗೌಡ್ರೆ, ನನಗಂತ ಯಾವ ಬೈಕೇನೂ ಇಲ್ಲ. ಅಲ್ಲ ಕಣಮ್ಮೆ, ನಾನು ಕೇಳ್ತಾ ಇರೋದಕ್ಕಾದ್ರೂ ನೀನ್ ಯಾವ್ದಾದ್ರು ಒಂದ್ ಚಿಕ್ಕ ಆಸೆ ಏನಾದ್ರೂ ಹೇಳ್ಬೇಕು ತಾನೆ? ನಾನು ಇನ್ನೇನ್ ಕೇಳಕ್ಕಾದತ್ತು ಗೌಡ್ರೆ? ಹೇಳ್ಬೇಕು ಅಂದ್ರೆ ನಿಮ್ ಕುಟೆ ಇರೋದೊಂದ್ ಬಿಟ್ರೆ ಬ್ಯಾರೆ ಏನೂ ಇಲ್ಲ. ಅಮ್ಮೆ, ನಾನ್ ನಿನ್ ಬಿಟ್ಟು ಎಲ್ಲ ಹೋಯ್ತೀನಮ್ಮೆ. ಸಾರಿ ಬಿಡು. ನಿಂಗೆ ಏನಾದ್ರೂ ಬೈಕೆ ಗೀಕೆ ಬಂದ್ರೆ ನಂತವ್ ಹೇಳು. ಯಾಕೆಂದ್ರೆ ನಾಳೆ ನನ್ನ ಮಗಳು ಹುಟ್ಟಬೇಕಾದ್ರೆ ಅವಳಿಗೆ ಯಾವ ಕೊರ್ಗು ಇರಬಾರ್ದು. ಅಮ್ಮೆ, ಹಂಗೆ ಅವಳು ಭೂಮಿಗೆ ಬಂದಾಗ ನಂಗಿಂತ ಕೊರ್ಗಿತ್ತು ಅಂತ ಹೇಳ್ಬಾರ್ದು. ಅಮ್ಮೆ, ಆದ್ರೂ ನಮ್ಮ ಅವ್ವನ್ ಯಾವಾಗ ನೋಡ್ತೀನೋ ಯಾವ್ರೇ. ವಿದ್ಯಕ್ಕ, ಸಮಾಧಾನ ಮಾಡ್ಕ. ಸತ್ಯವೇ ನಮ್ ತಾಯಿ ತಂದೆ, ಸತ್ಯವೇ ನಮ್ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ತಡೆದರೆ ವೆಚ್ಚನೆಯ ಪರಮಾತ್ಮನು ಅಂತ ವಾಕ್ಯ ಕೇಳ್ಕೊಂಡು ಬೆಳೆದಿರೋಳು ನಾನು. ಸುಳ್ಳೆ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೋಳು ನಾನು. ಆದ್ರೆ ನಮ್ಮವ್ವ ಹೇಳಿದ್ ಒಂದೇ ಒಂದ್ ಸುಳ್ಳಿಂದ ಇದೆಲ್ಲ ನೋವು ಅನ್ಭವಿಸಕ್ಕಾಗದೆ ಚಪ್ಪ. ಅಕ್ಕ, ಅವರುವೆ ಅವತ್ತಿನ ಪರಿಸ್ಥಿತಿಗೆ ಕೈಗೊಂಬೆ ಆಗಿ ಆ ಥರ ಸುಳ್ಳು ಹೇಳವ್ರೆ. ಆದ್ರೆ ಈಗ ಹೆಂಗಾರ ಮಾಡಿ ಸರಿ ಮಾಡ್ತೀನಿ ಅಂತ ಮಾತು ಕೊಟ್ಟವ್ರೆ ತಾನೆ. ಅಲ್ಲಿ ಗಂಟ ವಸಿ ನೀನ್ ಸಂಭಾಳಿಸ್ಕೊಂಡು ಹೊಂಟೋಗು ಅಕ್ಕ. ಏನ್ ಸಂಭಾಳಿಸ್ಲಿ, ಹೆಂಗ್ ಸಂಭಾಳಿಸ್ಲಿ ಚಪ್ಪ? ಚಪ್ಪ, ನಮ್ ಗೌಡ್ರು ನನ್ ಮಗಳು ಬರ್ತಾಳೆ, ನಮ್ಮವ್ವ ಬರ್ತಾಳೆ ಅಂತ ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ? ಅವ್ರ ಆಡೋ ಮಾತುಗಳು ಕೇಳ್ತಾ ಇದ್ರೆ ಚಾಕು ಚಾಕು ತಗೊಂಡು ಚುಚ್ಚಂಗ ಆಯ್ತಾ ಇದೆ ಚಪ್ಪ. ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡೋ ಗಂಡಗೆ ಮೋಸ ಮಾಡ್ತಾ ಇರೋ ಪರಿಸ್ಥಿತಿ ಬಂದದಲ್ಲ, ಅದನ್ನ ಹೆಂಗ್ ಚಪ್ಪ ನಾನ್ ಸಹಿಸ್ಕೊಂಡ್ಲಿ? ಅಕ್ಕ, ನಿನ್ ಕಷ್ಟ ನಂಗೆ ಅರ್ಥ ಆಯ್ತದೆ. ಆದ್ರೆ ಎಲ್ಲದಕ್ಕೂ ಒಂದು ಟೇಮ್ ಬರಬೇಕು. ಆ ಟೇಮ್ ಬರಗಂಟ ನಿನ್ ತಾಳ್ಮೆ ತಗೊಂಡು ಸಹಿಸ್ಕೋಬೇಕು ಕಣಕ್ಕ. ಆಯ್ತಾ ಇಲ್ಲ ಚಪ್ಪ,
ಕೈಲಾಗ್ತಾ ಇಲ್ಲ. ಒಂದೊಂದು ಕ್ಷಣನು ನರ್ಕ ನರ್ಕ ಅನ್ಭವಿಸ್ತಾ ಇದ್ದೀನಿ ನಾನು. ಇನ್ನು ಹೆಚ್ಚಿಗೆ ದಿನ ಈ ಸುಳ್ಳ ಕಾಪಾಡ್ಕೊಳ್ಳೋದಕ್ಕೆ ಆಗಕ್ಕಿಲ್ಲ ಚಪ್ಪ, ಆಗಕ್ಕಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ ವಿದ್ಯಕ್ಕ. ಅಪ್ಪಿ ತಪ್ಪಿ ಅಂತ ಕೆಲ್ಸ ಏನಾದ್ರೂ ಮಾಡ್ಬಿಟ್ಯಾ? ಅಪ್ಪ ಅವ್ವ ಇಬ್ರುವೆ ಏಳವ್ರೆ ತಾನೆ, ಅವ್ರೆಲ್ಲ ಸರಿ ಮಾಡೋ ಗಂಟ ನೀನ್ ಏನು ಹೇಳ್ಬೇಡ ಅಂತ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ವಿದ್ಯಕ್ಕ, ಎಲ್ಲ ಅವ್ರು ನೋಡ್ಕೋತಾರೆ, ನೀನ್ ಸುಮ್ಕಿರು. ಚಪ್ಪ, ನಿನಗೆ ಹೆಂಗೆ ಹೇಳಿ ನಾನು? ಏನ್ರೇ ಇಬ್ರು ಏನೋ ದೊಡ್ಡದಾಗಿ ಮಸ್ಲತ್ ಮಾಡ್ತಾರೋಂಗದೆ? ಅವ ಇಬ್ರಿಗೂ ಹಾಲು ಅನ್ನ ಉಂಡಷ್ಟೇ ಸಂತೋಷ ಆಗಿರ್ಬೇಕು ಅಲ್ವೇನ್ರೆ? ನೋಡೆ, ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನಾ ಹುಟ್ಟಿದ ಮನೆಯಿಂದ ನಮ್ಮ ಅಣ್ಣನ ಕೈಯಿಂದಾನೇ ಆಚೆ ಹಾಕಿಸ್ಬಿಟ್ರಿ ಅಲ್ವೇ? ಇದ್ರ ಪರಿಣಾಮ ಸಾನೆ ದೊಡ್ಡಾಗಿದ್ರಿಸ್ತೀರಿ, ನೋಡ್ತಾ ಇರು. ಅದೃಷ್ಟ ಯಾವಾಗ್ಲೂ ನಿನ್ ಕಡೆಗೆ ಇರ್ತದೆ ಅನ್ಕೊಂಡು ಈ ಅಟ್ಟಿ ಸೊಸೆಯಾಗಿ ಮಹಾರಾಣಿಯಂಗ್ ಮೆರಿಬಹುದು ಅಂತ ಅನ್ಕೋಬೇಡ. ಒಂದ್ ಕಿತ ಏನ್ ಹೇಳು, ಒಂದೇ ಒಂದ್ ಕಿತ ಕೈ ಕೊಡ್ತು ಅಂತ ಅನ್ಕೋ, ನಮ್ಗಿಂತ್ಲೂ ದೊಡ್ಡ ತೆಪ್ ಮಾಡಿ ಸಿಕ್ ಬೀಳ್ತಿದ್ದಿ. ಆಗ ನಿನ್ನ ಯಾರ್ ಕೈಯಿಂದಲೇ ಕಾಪಾಡಕ್ ಆಗಕ್ಕಿಲ್ಲ. ನೋಡ್ತಾ ಇರು. ಅತ್ತೆ, ವಿದ್ಯಾ, ತಿಳಿದೇ ಒಂದು ಮಾತು ಕೇಳ್ತೀವಿ. ಇದ್ದಕ್ಕಿದ್ದಂಗೆ ನಿಂಗೆ ಹೊಟ್ಟೆ ಹೆಂಗೆ ಮುಂದೆ ಬಂತು? ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಮ್ಮ ಅವ್ವ ಮತ್ತೆ ನಮ್ಮಪ್ಪ ಸತ್ಯನ ಹೇಳ್ಬೇಕು ಅಂತ ಹೇಳಿದ್ರೆ ದಿನಗಳನ್ನ ಮುಂದೂಡ್ಬೇಕಾಯ್ತದೆ. ಈ ನಿಮ್ಮ ಅಪ್ಪನ ಮೇಲೆ ನಿನಗೆ ವಿಶ್ವಾಸ ಅಂತ ಏನಾದರೂ ಇದ್ರೆ ಒಂದೇ ಒಂದು ಅವಕಾಶ ಮಾಡ್ಕೊಡವ. ಬೇಕಾದ್ರೆ ನಿಮ್ ಕಾಲ್ಗೂ ಬೀಳ್ತೀನಿ. ಹೀಟಾಯ್ತು ಅತ್ತೆ. ವಿದ್ಯಾ, ಈ ವಿಚಾರದಲ್ಲಿ ನಿಮ್ಮ ಅಪ್ಪ ಅವಂಗಿರೋ ಮಂಡ ಧೈರ್ಯ ಇನ್ನು ಯಾರಿಗೂ ಇರಕ್ಕಿಲ್ಲ ಬಿಡು. ಹಂಗೆ ಸತ್ಯನ ಮರೆಮಾಚಿ ಸುಳ್ಳನ್ನ ಬದಿಸೋಂಥ ಕಲೆ ಅವ್ರಿಗಿಂತ ಸಣ್ಣಾಗೆ ಇನ್ಯಾರಿಗೂ ಬರೋಕ್ಕಿಲ್ಲ ಬಿಡು. ಅವ್ರ ಸುಳ್ಳಿಗೆ ನಾನು ಬಲಿಯಾಗಿ ಹೇಳ್ಕೊಳಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಹಟ್ಟಿಯವರಿಗೆಲ್ಲ ದ್ರೋಹ ಮಾಡ್ತಾ ಇವ್ನಿ. ಸಾಲದಕ್ಕೆ ಹಿಂಗೆಲ್ಲ ಮಾಡ್ಕೊಂಡು ಬಂದು ನಿಂತಿದ್ಯಲ್ಲ, ಹಿಂಗೆಲ್ಲ ಮಾಡೋದಕ್ಕೆ ನಿಂಗೆ ಹೆಂಗೆ ಮನ್ಸು ಬಂತು ವಿದ್ಯಾ? ಅಯ್ಯೋ ಅತ್ತೆ, ಇದನ್ನ ನಾನು ಮನ್ಸಾರೆ ಒಪ್ಕೊಂಡು ಈ ಕೆಲಸ ಮಾಡಿಲ್ಲ. ಮನೆಯವ್ರ ಒತ್ತಾಯಕ್ಕೆ, ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಬಿದ್ದು ಈ ನಾಟಕಕ್ಕೆ ಒಪ್ಕೊಂಡಿದ್ದು ಅತ್ತೆ. ಈಗ್ಲೂ ನನ್ನ ಮನ್ಸಾಗ್ಸಿ ಇದಕ್ಕೆ ಒಪ್ತಾ ಇಲ್ಲ ಅತ್ತೆ. ಎಲ್ಲ ನನ್ನ ಕರ್ಮ. ಹೋಗೋ ದಾರಿನಲ್ಲಿ ಮೌನವಾಗಿ ಒಂದ್ ನಿಂತೀವ್ನಿ. ಆಟೆ ಅಲ್ಲ ಅತ್ತೆ, ಎಲ್ಲ ಸತ್ಯನೂ ಹೇಳಿ ಕ್ಷಮೆ ಕೇಳ್ಕೊಂಡ್ಬಿಡೋಣ ಅಂತ ಏಟ್ ಹೇಳ್ದೆ. ಆದ್ರೆ ಅವ್ರು ಯಾರು ನನ್ನ ಮಾತೆ ಕೇಳಲಿಲ್ಲ ಅತ್ತೆ. ಈ ಸುಳ್ಳಿನವರೆ ನನ್ನ ಮನ್ಸಲ್ಲಿ ಕೆಂಡ ಮಾಡ್ಬಿಟ್ಟದೆ. ಬೂದಿ ಮುಚ್ಚಿರೋ ಕೆಂಡ ಹೆಂಗ್ ಸುಡ್ತದೋ ಪ್ರತಿದಿನ ನನ್ನ ಸುಡ್ತಾನೆ ಅದೇ ಅತ್ತೆ. ಇಂಥ ಪರಿಸ್ಥಿತಿ ಯಾವ ಶತ್ರುಗೂ ಬರೋದು ಬೇಡ. ಇಂಥ ಸಮಯದಲ್ಲಿ ಎಲ್ರಿಗೂ ಹಂಗೆ ಆಯ್ತದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ ಬಿಡು.
ಏನಕ್ಕ ಸೊಸೆಗೆ ಸ್ಯಾನೆ ಬುದ್ಧಿ ಹೇಳ್ತಿದ್ಯಾ? ಹಂಗೇನಿಲ್ಲ ಬಾ ಈಶ್ವರಿ. ವಿದ್ಯಾ ಬಸ್ರಿ ಅಂದ್ಮೇಕೆ ತಲೆ ಸುತ್ತ ಬರೋದು, ವಾಂತಿ ಆಗೋದು, ಉಪ್ಪು ಖಾರ ತಿನ್ನಂಗಾಗೋದು ಸಹಜ ಕಣಂತೆ. ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀಯ ಬಿಡು. ನೋಡ್ದೆ ಚಿತ್ರ, ಅಕ್ಕ ಅವಳ ಸೊಸೆಗೆ ಗೊತ್ತಿರೋ ವಿದ್ಯೆನೆಲ್ಲ ದಾರ ಎರಿತಾವಳೆ. ಈಶ್ವರಿ ಚೊಚ್ಚಲ ಅಡ್ಗೆ ಅಲ್ವೇ, ಎಲ್ಲದಕ್ಕೂ ಸುಮ್ಕೆ ಭಯ ಪಡ್ತಾಳೆ. ಅದಕ್ಕೆಯ ಭಯ ಪಡಬೇಡ ಅಂತ ಹೇಳ್ತಾ ಇವ್ನಿ ಆಟಯ್ಯ. ಏನವ ಮುದ್ದು ಸೊಸೆ, ನಿಂಗೆ ಬಸ್ರಿ ಆದಾಗಿಂದಲೂ ಈ ಥರ ಆಯ್ತದೆ ಅಂತ ಒಂದು ದಿನ ಕೂಡ ಹೇಳಿರ್ಲಿಲ್ಲ. ಇದೇನಿದು ಇವಾಗೆಲ್ಲ ಹೇಳ್ತಿದ್ಯಲ್ಲ? ಅಲ್ಲ 5 ತಿಂಗಳಾಗೋ ಹೊತ್ತಿಗೆ ಇದೆಲ್ಲ ನಿಂತೋಯ್ತದೆ. ನಿನಗೆ ಈಗ ಶುರು ಆಯ್ತೈತಲ್ವಾ, ಅದೇ ಆಶ್ಚರ್ಯ. ಹೋಗ್ಲಿ ಬಿಡು, ನೀನೊಂಥರ ಪೆಸಲ್ಲು ಅನ್ನಿಸ್ತದೆ. ನಮ್ಮ ವಂಶದ ಕುಡಿ ಏನಂತದೆ? ನೀನು ಚಿಕ್ಕತ್ತನೆ ತಾನೇ ಮುಟ್ತಾ ಇರೋದು. ಅದಕ್ಕೆ ಯಾಕವ್ವ ಹಿಂಗೆ ದಿಗಲ್ ಬೀಳ್ತಿದ್ದಿ? ಚಿಕ್ಕತ್ತೆ, ನಾನು ಹೊಟ್ಟೆ ಮುಟ್ಟೋದು ನಂಗೆ ಇಷ್ಟ ಆಗಕ್ಕಿಲ್ಲ. ಅದಕ್ಕೆ ನೀವು ಬೇಸರ ಮಾಡ್ಕೋಬೇಡಿ. ಮಗ ಹುಟ್ಟಿದ ಮ್ಯಾಕೆ ಮುಟ್ಟಕ್ಕೆ ಬಿಡ್ತೀಯಾ ಇಲ್ವಾ? ಇದೇನು ಈಶ್ವರಿ ಹಿಂಗೆ ಕೇಳ್ತಾ ಇದ್ದಿ? ಸುಮ್ಕೆ ಹೇಳ್ದೆ ಕಂಡ್ಬಿಡಕ್ಕೆ. ಹೋದ ವಾರದಲ್ಲಿ ನಮ್ಮ ಚಿತ್ರ ಹೊಟ್ಟೆನೇ ಕಾಣಿಸ್ತಿಲ್ಲ, ಮಗಿನ ಬೆಳವಣಿಗೆ ಹೆಂಗದೋ ಏನೋ ಅಂತಿದ್ಲು. ಈಗ ನೋಡು, ಒಂದು ವಾರಕ್ಕೆ ಏಟೊಂದು ಬೆಳೆದ್ಬಿಟ್ಟದೆ. ಈಶ್ವರಿ ಒಬ್ಬೊಬ್ಬರಿಗೆ ಹಂಗೆಯ ಹೊಟ್ಟೆ ಕಾಣಿಸೋದು ಸ್ವಲ್ಪ ತಡ ಆಯ್ತದೆ. ಅದು ಗೊತ್ತಿರೋ ವಿಚಾರನೇ ಅಲ್ವೇ? ನಿನ್ನ ಮಾತು ದಿಟ್ಟ ಅಕ್ಕ. ಇನ್ನು ಮ್ಯಾಕೆ ಹೊಟ್ಟೆನೂ ಸಂದಾಗ ಕಾಣಿಸ್ತದೆ, ಸತ್ಯನೂ ಆಚೆಗೆ ಬರ್ತದೆ. ಹಂಗಂದ್ರೆ ಯೋನು ಚಿಕ್ಕತ್ತೆ? ಹಂಗಂದ್ರೆ ಹೊಟ್ಟೆ ಮುಂದಕ್ಕೆ ಬರೋದು ನೋಡ್ಕೊಂಡು ಇದು ಹೆಣ್ಣ ಗಂಡ ಅಂತ ಹೇಳ್ಬಿಡ್ಬೋದು. ಅದಕ್ಕೆ ಹೇಳ್ದೆ. ಸರಿ ಕಣವ, ಹೆಂಗಿರ್ಬೇಕು ಅಂತ ಅಕ್ಕ ಸಂದಾಗಿ ಹೇಳ್ಕೊಡ್ತಾವಳೆ ಅನ್ನಿಸ್ತದೆ. ಕೇಳ್ಕೊ, ನಾನು ಚಿತ್ರ ಹೋಯ್ತೀವಿ. ಬಾರೆ ಚಿತ್ರ.